ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನ್ಯೂ ಲವ್. ಸ್ನೇಹಿತರೆ, ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ನಮ್ಮ ಪಯಣ ಬಂದುಬಿಟ್ಟು ಅಂತೇಳಿದ್ರೆ ಮಂಗಳೂರಿಂದ ಗೋವಾಕ್ಕೆ ಆಲ್ರೆಡಿ ಬಂದಿದ್ದೀವಿ. ಸೊ ಇವಾಗ ನಾವಿರೋದು ಅಂತೇಳಿದ್ರೆ ಎಕ್ಸಾಕ್ಟಾಗಿ ಗೋವಾದಲ್ಲಿದ್ದೀವಿ. ಸೊ ಗೋವಾದಿಂದ ರಿಟರ್ನ್ ಮಂಗಳೂರು ಹೋಗುವಂಥದ್ದು. ಸೊ ಅದಕ್ಕಿಂತ ಮುಂಚೆ ಗೋವಾದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕೆಲಸ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗೋಣ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ. ಸ್ನೇಹಿತರೆ ನೋಡ್ತಿದ್ದಾರಲ್ಲ, ಸೊ ನಾವು ಇವತ್ತಿರುವಂಥದ್ದು ಶ್ರೀಲಕ್ಷ್ಮಿಯಲ್ಲಿ. ಸೊ ಮಿನಿ ಬಸ್ ಅಂತ ಹೇಳ್ಬೋದು TTಯಲ್ಲಿ, ಯಾಕಂದರೆ 6 ವೀಲ್ ಗಾಡಿ. ಸೊ ಕಸ್ಟಮರ್ಸ್ ಹುಡುಗರೆಲ್ಲ ಬಂದು ಕುತ್ಕೊಂಡಿದ್ದಾರೆ ನೋಡಿ, ಎಲ್ಲ ರೆಡಿ ಇದ್ದಾರೆ ಹುಡುಗರು ಹೋಗ್ಲಿಕ್ಕೆ. ಬನ್ನಿ ಹೊರಡುವ ಇಲ್ಲಿಂದ. ಸೊ ಫ್ರಂಟ್ ಲುಕ್ ಯಾವ ಥರ ಇದೆ ನೋಡಿ. ಸೊ ಈ ಗಾಡಿಯಲ್ಲಿ ನಮ್ಮದು ಕೆಲವು ಟ್ರಿಪ್ಪಲ್ಲಿ ಆಗಿದೆ. ಸೊ ಇದು ಲಾಂಗ್ ಜರ್ನಿ ಅಗ್ಲ ಗಾಡಿಯಲ್ಲಿ. ಸೊ ಸೇಮ್ ಆಗಿ ಒಂದು ಬಸ್ ಓಡಿಸೋಂಥ ಫೀಲ್ ಇರುತ್ತೆ ಓಡಿಸುವಾಗ. ಬನ್ನಿ ಇಲ್ಲಿಂದ ಹೊರಡೋಣ ಸ್ನೇಹಿತರೆ. ಅಲ್ಲಿಂದ ಸೊ ಹೊರಟು ಬಂದು ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ ಸೊ ಆಲ್ರೆಡಿ. ಸೊ ಗಾಡೀಲಿ ಪಾರ್ಕ್ ಮಾಡಿ ನಿಂತ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಒಂದು ದೇವಸ್ಥಾನದಲ್ಲಿದ್ದೀವಿ, ಬ್ರಹ್ಮದೇವ ದೇವಸ್ಥಾನ ಅಂತೇಳಿ. ಬ್ರಹ್ಮ ದೇವಸ್ಥಾನ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಸೊ ಇಲ್ಲಿಗೆ ದೀಪಾಲಂಕಾರಕ್ಕೆ ಬಂದಿದ್ದು ಮಂಗಳೂರಿಂದ ಗೋವಾಕ್ಕೆ. ಈ ಪ್ಲೇಸ್ ಹೆಸರು ನಾನು ಬರ್ತಾಯಿಲ್ಲ, ಬಂದರೆ ಹೇಳ್ತೀನಿ ನಿಮಗೆ ನಾನು. ನೋಡಿ ಬ್ರಹ್ಮದೇವರು ಒಳಗೆ. ಸೊ ಆಲ್ರೆಡಿ ದೊಡ್ಡ ಪೂಜೆ ಆಗಲಿಕ್ಕಿದೆ ನೋಡಿ, ಚಿತ್ರ ಎಲ್ಲ ಬಿಡಿಸಿದ್ದಾರೆ ಚೆಂದ ಮಾಡಿ. ಚೆಂದಾಗ ಅಂತ ನೋಡಿ. ಇಲ್ಲೇನೋ ಒಂದು ಫಂಕ್ಷನ್ ಆಗಲಿಕ್ಕಿದೆ. ಈಗ ನೋಡಿ, ಯಾರು ಹೋಗ್ಬಾರ್ದು ಅಂತೇಳಿ ಚೇರ್ ಅಡ್ಡ ಇಟ್ಟಿದ್ದಾರೆ. ನಮ್ಮ ಹುಡುಗರೆಲ್ಲ ಇಲ್ಲಿ ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಮೈನ್ ಹೇಳಿಕೊಡ್ಲಿಕ್ಕೆ ಎಲ್ಲ ಬಾಯ್ಸ್ಗಳು ಆಗಮನ. ಅದಾದ ಮಾಲ ವ್ಲಾಗ್ ನೋಡಿ ಗಾಯ್ಸ್. ಅದು ಎಣ್ಣೆ, ಅದು ಮಾಲಲ್ಲ, ದೀಪದ ಎಣ್ಣೆ. ಮತ್ತು ಗೋವಾದಲ್ಲಿ ಬಂದುಬಿಟ್ಟು ಇದು ಕಾಮನ್, ಈ ಥರದೆಲ್ಲ ಹಾಕೋದು, ಎಣ್ಣೆ ಕುಡಿಯೋದು. ಬನ್ನಿ ಇನ್ನು ಏನಿದೆ ತೋರಿಸೋದನ್ನು ಕೂಡ. ಸೊ ಆಮೇಲೆ ಹೋಗಿ ಗಾಡಿ ಹತ್ರ ಚಂದದಲ್ಲಿ ಸೈಡ್ ಹಾಕ್ಕೊಂಡು ನೆರಳಲ್ಲಿ ಹಾಕಿ ಮಲ್ಕೊಳ್ಳೋಣ. ಸೊ ಗಾಡಿ ಅಲ್ಲಿದೆಲ್ಲ, ಸೊ ಇಲ್ಲೇ ತನಕ ಹಿಂದೆ ಹಾಕಿ ಇಲ್ಲೇ ಮಲ್ಕೊಂಡ್ರಾಯ್ತು. ಸೊ ನೆರಳಲ್ಲಿ ಮತ್ತೆ ರಾತ್ರಿ ಇಲ್ಲಿಂದ 2 ಗಂಟೆಗೆ ಹೊರಡ್ಲಿಕ್ಕಂತೆ. ಸೊ ನೋಡಿ ಕತ್ರಿ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ಅಂತ ಕೇಕ್ ಕಟ್ ಮಾಡ್ಲಿಕ್ಕೆ ಅದು ನೋಡಿ. ಇರಲೆಲ್ಲ ಎಣ್ಣೆ, ದೀಪದನ್ನೆಲ್ಲ ದೀಪಾಲಂಕಾರಕ್ಕೆ. ಸೊ ಇವರು ಮುಂಚೆ ನಾನು ಇದರಲ್ಲಿ 5 ವರ್ಷ ಅಂಡಿರಿ ಎಕ್ಸ್ಪೀರಿಯನ್ಸ್. 5 ವರ್ಷ ಲಾಸ್ಟ್ ಟೈಮ್ ಅಲ್ಪ ಅಂತಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲಿ ಮಾಡಿದ್ದು? ಬನ್ನಿ ಇದರದ್ದು ಫೈನಲ್ ಯಾವ ಥರ ಇರುತ್ತೆ ಆಮೇಲೆ ತೋರಿಸೋ ನಿಮಗೆ. ನೋಡ್ತಾ ಇದ್ದೀರಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ. ಸೊ ಇಲ್ಲಿ ಬೇರೆ ಕಲರ್, ಸೊ ಇಲ್ಲಿ ಬೇರೆ ಬೇರೆ ಕಲರ್, ಅಂದರೆ ಜ್ಯೂಸ್ ಅಲ್ಲ, ಇದೆಲ್ಲ ಕಲರ್. ಸೊ ಇದಕ್ಕೆ ಈಗ ಒಂದು ಫಿಮೇಲ್ ಎಣ್ಣೆ ಹಾಕ್ತಾರೆ. ಈಗ ಎಣ್ಣೆ ಹಾಕಿ ನೋಡುವ.
ಸೊ ಕೆಳಗಡೆ ನೀರಿದೆ, ಅದರ ಮೇಲ್ಗಡೆ ಎಣ್ಣೆ. ಮೇಲ್ಗಡೆ ಮಾತ್ರ ಕೆಳಗಡೆ ನೀರು ಇರ್ತದೆ, ಎಣ್ಣೆ ಕೆಳಗೆ ಹೋಗಲ್ಲ ಅಷ್ಟೇ. ಸೊ ಇದ್ರ ಮೇಲೆ ಅವರು ದೀಪ ಹಿಡ್ಕೊಂಡು ಬರ್ತಾರೆ ನೋಡಿ. ಇಲ್ಲಿ ಗ್ರೀನ್, ಇಲ್ಲಿ ರೆಡ್ ಇದೆ, ಇಲ್ಲಿ ಆರೆಂಜ್, ಗ್ರೀನ್, ಎಲ್ಲೋ ಬೇರೆ ಬೇರೆ ಕಲರ್ ಇದೆ. ಇವರಲ್ಲಿಂದ ಎಣ್ಣೆ ತೊಗೊಂಬರ್ಲಿಕ್ಕೆ ಕೆಳಗಡೆ ನೀರಿದೆ, ಮೇಲ್ಗಡೆ ಎಣ್ಣೆ ಇದೆ. ಸೊ ಇದ್ರ ಮೇಲೆ ದೀಪದ್ದು ಕಡ್ಡಿ ಅಂದರೆ ನೆಕ್ಕೊಂದು ದೀಪ ಇಲ್ಲಿಗೆ ಈ ಥರ ದೀಪ. ಸೊ ಇನ್ನೂ ಕೂಡ ಗ್ಲಾಸ್ ಇದೆ. ಸ್ನೇಹಿತರ ನೋಡ್ತಿರ್ಬೋದು. ಸೊ ನಮ್ಮ ಸ್ನೇಹಿತರು ಇದನ್ನೆಲ್ಲ ಮುಗಿಸ್ಕೊಂಡು ಈ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ. ಸೊ ಇವಾಗ ದೀಪಾಲಂಕಾರಕ್ಕೆ ಅಂತೇಳಿ ಬತ್ತಿಯನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಇದೇ ಕೆಲಸ ಮನೇಲಿ ಮಾಡಿದ್ರೆ ತಂದೆ ತಾಯಿ ಒಟ್ಟಿಗೆ ಒಳ್ಳೆ ಮರ್ಯಾದೆ ಸಿಗ್ತಿತ್ತು. ಸೊ ಇಲ್ಲೇ ಬಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತೇಳಿ ಸೊ ಈ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಮನೇಲಿ ಈ ಥರ ಕೆಲಸ ಮಾಡಿದ್ರೆ ತಂದೆ ತಾಯಿ ಒಟ್ಟಿಗೆ ಒಳ್ಳೆ ಮರ್ಯಾದೆ, ಇಲ್ಲಿ ಬಂದು ಮಾಡಿದ್ರೆ ಒಳ್ಳೆ ಹುಡುಗಿ ಸಿಗ್ಲಿ ಅಂತಲ್ಲ. ನೋಡಿ ಸೊ ಈ ಥರ ದೀಪಾಲಂಕಾರಕ್ಕೆ ರೆಡಿ ಆಗ್ತಾ ಇದೆ. ಆ ಕಡೆ ಇನ್ನೊಂದು ಟೈಮ್ ಇದೆ, ಬನ್ನಿ ಅವ್ರನ್ನು ಕೂಡ ಮಾತಾಡ್ಸೋಣ. ಇಲ್ಲಿ ಎಂತ ಅನ್ನ ಒಳ್ಳೆ ಹುಡುಗಿ ಸಿಗ್ಲಿ ಅಂತಲ್ಲ, ಒಳ್ಳೆ ಹುಡುಗಿ ಸಿಗ್ಲಿ ಅಂತೇಳಿ ಈ ತರ ಇಷ್ಟು ಪೂಜೆನ ದೇವರ ಕಾರ್ಯನ ಇಲ್ಲ, ಹುಡುಗಿ ಸಿಗ್ಲಿ ಅಂತನ ದೇವರಿಗೆ. ಹುಡುಗಿ ಬೇಡ. ಅವೇ ಪಾಡ್ನು ಅವೇ ಮೇನ್ ಎಂಕ್ ಇತ್ತನೇನು ಖರ್ಚು ಪಾಡ್ನು ಕೊಲ್ತಿರೋದು ಪಾಡ್ನು. ಹೆಣ್ಣು ಹೊಣ್ಣು ಮಣ್ಣು ನೋಡಿ, ಇದೇ ಕೆಲಸನ ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ದೇವರು ನಿಮಗೆ ಬ್ರಹ್ಮದೇವರು ಕರುಣಿಸಲಿ, ಸುಖ ಶಾಂತಿಯನ್ನು ನೆಮ್ಮದಿಯನ್ನು ನೀಡಿ, ಧನ ಮನ ಸಂತೋಷದಿಂದ ಕರುಣಿಸಿ. ಎಲ್ಲ 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 ಜನ ಎಲ್ಲ ನೀವು ಅಯ್ಯಾಗಿ ನೋಡಿ ಇವರದ್ದು ಎಷ್ಟು ಸ್ಪೀಡ್ ನಡೀತಾ ಇದೆ ಇಲ್ಲಿ ಕೆಲಸ. ಆ ಟೀಮ್ ನೋಡಿ ಎಲ್ಲ ಹರಟೆ ಹೊಡಿತಾ ಇದೆ ಇನ್ನೂ ಕೂಡ. ಇದು ಶ್ರದ್ಧೆಯಿಂದ ಮಾಡ್ತಿರುವಂತ ಕೆಲಸ ಅಲ್ಲ, ಅದಕ್ಕೆ ಇಷ್ಟು ಬೇಗ ಆಯ್ತು. ಅದು ಅಶುದ್ಧದಿಂದ ನಡೀತಿರುವಂತ ಕೆಲಸ, ಅದು ಅದಕ್ಕೆ ಲೇಟ್ ಆಗ್ತಾ ಇದೆ. ಅದು ಮಾತಿನ ಚಕಾಮಕಿ. ಇದಕ್ಕೆಲ್ಲ ಕರ್ಪೂರ ಎಲ್ಲ ಅಂಟಿಸಿ ಈ ಥರ ಹೊತ್ತಿಸುವಾಗ ಬೇಗ ಹತ್ತಲಿ ಅಂತೇಳಿ. ನೀವು ಕೂಡ ಇಡೀ ಒಂದು ಇಡ್ತೀರಾ? ನಮಗೆ ಬೇಡಪ್ಪ, ನಮಗೆ ಬೇಡ. ನಿಮಗೆ ಕೂಡ ದೇವರು ಒಳ್ಳೆ ಮಾಡ್ತಾರೆ. ನಮಗೆ ದೇವರು ಒಳ್ಳೇದು ಮಾಡಿದ್ದಾರೆ ಸಾಕು. ಗಾಡಿಯಲ್ಲಿ ನಾವು ಇಡೀ ದೇವರನ್ನೇ ನೋಡ್ತಿರ್ತೀವಿ. ಇವತ್ತು ಈ ಊರು, ನಾಳೆ ಇನ್ನೊಂದು ಊರಲ್ಲಿ ದೇವರನ್ನ ಕಾಣುತ್ತೇವೆ ನಾವು.
ಸ್ನೇಹಿತರೆ ರಾತ್ರಿ 2 ಗಂಟೆ ಆಗಿದೆ. ಸೊ ಇವಾಗ ದೇವಸ್ಥಾನ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ನೋಡಿದ್ರೆ ಯಾವ ಥರ ಇತ್ತು ದೇವಸ್ಥಾನ ಅಂತೇಳಿ ಫೈನಲ್ ಲುಕ್ ಅದು. ಸೊ ಇವಾಗ ಟೈಮ್ ಬಂದುಬಿಟ್ಟು 2 ಗಂಟೆ. ಸ್ನಾನ ಏನೆಲ್ಲ ಮಾಡಿಕೊಂಡು ಸೊ ಹೊರಡ್ತಾ ಇದೆ ರಿಟರ್ನ್ ಮಂಗಳೂರಿಗೆ. ಒಳ್ಳೆ ಫ್ರೆಶ್ ಅಪ್ ಆಗಿ ನೋಡಿಲಿ. ಸೊ ಟೆಂಪಲ್ ಹತ್ರ ಎಲ್ಲ ಔಟ್ ಸೈಡ್. ಸೊ ನಮ್ಮ ರೂಮೆಲ್ಲ ಆ ಕಡೆ ಇತ್ತು. ಸೊ ಹೋಗ್ಬಿಟ್ಟು ಚೆನ್ನಾಗಿ ಸ್ನಾನ ಗಿನ ಮಾಡ್ಕೊಂಡು ಬಿಸಿನೀರಲ್ಲಿ ಫ್ರೆಶ್ ಅಪ್ ಆಗಿ ಟ್ರೈನಾಗಿ ಬಂದಿದ್ದೀವಿ. ಸೊ ಇವರೆಲ್ಲ ಕಾಯ್ತಾರೆ ನೋಡಿ, ಕೀ ನನ್ನ ಕೈಲಿದೆ, ಎಲ್ಲ ವೇಟಿಂಗ್. ಪೂರ ಉಂಟದ ಪೂರ ಉಂಟು ಚೇ ಅದು ಮಾತು ಅಷ್ಟು ಪೂರ ಐಕೆ ಕಾತಿನ ಈ ರೀತಿ ಬೇಗ ಬರ್ತದೆ ಆತ ಹೋಗ್ತಾರೆ. ಬಾಯ್ ಬಾಯ್. yang mau karpen, yang flight karpen. Happy journey, bye bye, happy journey, happy journey. Alla chala. Bye bye. Anne. DJ full DJ. ಅಂದೆ ಪೈ ಬನ್ನಿ ಹೋಗ. ಸ್ನೇಹಿತರೆ ನಾವೀಗ ಎಕ್ಸೈಟ್ ಆಗಿ ಕಾರವಾರ ಏನಿದೆಯಲ್ಲ ಕಾರವಾರಕ್ಕೆ ಚೆನ್ನಾಗಿದೆ ಎಂಟ್ರಿಗೆ ಹೋಗೋದಕ್ಕೆ ಸಮಯ. ಸ್ನೇಹಿತರೆ ಗುಡ್ ಮಾರ್ನಿಂಗ್, ನಮಸ್ತೆ ಎಲ್ಲರಿಗೆ ಹೇಳ್ತಾ. ಸೊ ನಾನು ಇವಾಗ ಎಕ್ಸೈಟ್ ಆಗಿರೋಂಥದ್ದು ಹೇಳಿದ್ರೆ ಬೈಂದ್ ಅಂದರೆ ಭಟ್ಕಳ ಬೈಂದ್ರು ಟೋಲ್ ಹತ್ರ ಇದ್ದೀನಿ. ಸೊ ನಿಲ್ಸಿದ್ದು ಟೀ ಬ್ರೇಕಿಗೆ ಅಂತೇಳಿ. ಸೊ ನೋಡ್ತಿರ್ಬೋದು ನೋಡಿ ಗಾಡಿ ಅಲ್ಲಿ ಪಾರ್ಕ್ ಆಗಿದೆ. ಸೊ ಇಲ್ಲಿ ನಮ್ಮದೊಂದು ಟೀ ಆರ್ಡ್ರ್ ಬಿಸಿ ಬಿಸಿದಾಗಿ. ಸೊ ಕಾರವಾರ ಅಲ್ಲಿಂದ ಗೋವಾ ಮತ್ತು ಕರ್ನಾಟಕ ಬಾರ್ಡ್ರಿಂದ ಪಾಸ್ ಆಗಿ ಈ ಕಡೆ ಬಂದಿರೋಂಥದ್ದು. ಸೊ ನೋಡಿ ಇಟ್ಕೊಂಡಿದ್ದಾರೆ ಎಲ್ಲರೂ. ಕೆಲವೊಬ್ಬರೆಲ್ಲ ವಾಶ್ರೂಮ್ ಹೋಗಿದ್ದಾರೆ ಇಲ್ಲಿಂದ. ಬನ್ನಿ ಆದಷ್ಟು ಬೇಗ ಹೋಗೋಣ. ಪ್ರೆಸೆಂಟ್ ಆಗಿ ನಾವೀಗ ಎಕ್ಸೈಟ್ ಆಗಿ ಮತ್ತೆ ಬೀಚ್ ಹತ್ರ ಆ ಕಡೆ ಬ್ಯಾಕ್ ವಾಟರ್, ಅದು ಸ್ವೀಟ್, ಇದು ಸಾಫ್ಟ್. ಗಾಡಿ ಹಂಗೆ ಅಲ್ಲಿ ಪಟ್ಪಟದಲ್ಲಿ ನಾವು ಹೋಗೋಣ. ಫೈನಲಿ ನಮ್ಮ ಹುಡುಗರನ್ನೆಲ್ಲ ಡ್ರಾಪ್ ಮಾಡುವಂಥ ಸಮಯ. ಬಾಯ್ ಬಾಯ್. ಎಲ್ಲ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಅಣ್ಣ ಗಾಲಿ ಅಣ್ಣ. ಉಡುಪಿಗೆ ಬಂದು ಮುಟ್ಟಿ ಆಯಿತು ಗಾಡಿ. ಅಣ್ಣ ಬನ್ನಿ ಇನ್ನು ಸ್ವಲ್ಪ ಆಯ್ತು ಬಂದೆ ಬಿಡೋಣ. ಸ್ನೇಹಿತರೆ ನೋಡಿದ್ರಲ್ಲ. ಸೊ ಯಾವ ಥರ ಇತ್ತು ಅಂತೇಳಿ ಟ್ರಿಪ್. ಸೊ ಎಲ್ಲ ಡ್ರಾಪ್ ಎಲ್ಲ ಮಾಡಿ ಸೊ ಗಾಡಿ ಪಾರ್ಕ್ ಮಾಡಿ ರಿಟರ್ನ್ ಮನೆ ಕಡೆ ಹೋಗುವಂಥದ್ದು.
ಸೊ ಇಲ್ಲೇ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸೊ ಸ್ನೇಹಿತರೆ ಇದೇ ಥರ ಬರ್ತಾ ಇರುತ್ತೆ ವೀಡಿಯೋಗಳು. ಸೊ ಹೊಸದಾಗಿ ಪ್ಲ್ಯಾನ್ ಮಾಡಿದ್ದೀನಿ ಸ್ಟ್ರೀಮ್ ಕೂಡ ಮಾಡು ಅಂತೇಳಿ. ಸೊ ಈ ವಿಡಿಯೋ ಬರೋಷ್ಟಿಗೆ ಆಲ್ರೆಡಿ ಸ್ಟ್ರೀಮ್ ಬಂದಿರುತ್ತೆ. ಸೊ ಅದಕ್ಕೆ ಯಾವ ಥರ ಸಪೋರ್ಟ್ ಕೊಡ್ತಾಯಿದ್ರು ಇದಕ್ಕೆ ಕೂಡ ಅದೇ ಥರನೇ ಸಪೋರ್ಟ್ ಕೊಡ್ತಾರೆ ಅಂತ ಹೇಳ್ತಾ, ಯಾಕಂತೇಳಿದರೆ ಸ್ಟ್ರೀಮ್ ಅದನ್ನು ಡೈಲಿ ಅದೇ ಪ್ಲೇಸ್ ಅಲ್ಲ ಹೋಗ್ತಾ ಇರುವಂಥದ್ದು. ಸೊ ಹೊಸದಾಗಿನ ಪ್ಲೇಸ್ ಬಂದರೆ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ನಾನು. ಸೊ ಸ್ಟ್ರೀಮ್ ಮಾಡೋಣ, ಸದ್ಯದಲ್ಲೇ ಸ್ಟ್ರೀಮ್ ಮಾಡಿ ಸ್ವಲ್ಪ ಅದರಲ್ಲೂ ಕೂಡ ಫ್ರೆಂಡ್ಸ್ ಒಟ್ಟಿಗೆ ಆಟಾಡೋಣ ಬನ್ನಿ.